ಮಹಾಭಾರತ 3 ಪಾಂಚರಾತ್ರಶಾಸ್ತ್ರದ ಗುರುಪರಂಪರೆ ಫಲಶ್ರುತಿ. ಭೀಷ್ಮರಿಂತೆಂದರು, ಎಲೈ ರಾಜನೇ, ವಿಶ್ವಮೂರ್ತಿಧರನಾದ ಅವ್ಯಯನಾದ ಆ ಭಗವಂತನು ಈ ರೀತಿಯಾಗಿ ನಾರದನಿಗೆ ಉಪದೇಶಿಸಿ ಅಲ್ಲಿಯೇ ಮಾಯವಾದನು. ನಾರದನಾದರೋ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ನರನಾರಾಯಣರನ್ನು ದರ್ಶನ ಮಾಡುವುದಕ್ಕೋಸ್ಕರ ಬದರಿಕಾಶ್ರಮಕ್ಕೆ ಹೊರಟನು. ಚತುರ್ವೇದಗಳ ಸಾರಭೂತವಾದ ಪಾಂಚರಾತ್ರವೆಂಬ ಹೆಸರುಳ್ಳ ಸಾಂಖ್ಯಯೋಗಗಳಿಂದುಂಟಾದ ಶ್ರೀಮನ್ನಾರಾಯಣನ ಮುಖದಿಂದ ಹೊರಬಂದ ಈ ರಹಸ್ಯವಿದ್ಯೆಯನ್ನು ನಾರದನು ಮತ್ತೆ ಬ್ರಹ್ಮಸಭೆಯಲ್ಲಿ ಎಲ್ಲರಿಗೂ ತಾನು ಕಂಡಂತೆ ಮತ್ತು ಕೇಳಿದಂತೆ ಶ್ರವಣ ಮಾಡಿಸಿದನು. ಆಗ ಯುಧಿಷ್ಠಿರನು ಇಂತೆಂದನು, ಎಲೈ ಪಿತಾಮಹನೇ, ಈ ಭಗವಂತನ ಮಹಿಮೆಯು ಅತ್ಯಾಶ್ಚರ್ಯಯುಕ್ತವಾಗಿದೆ. ಆದರೆ ನಾರದನು ಬ್ರಹ್ಮಸಭೆಯಲ್ಲಿ ಈ ವೃತ್ತಾಂತವನ್ನು ಶ್ರವಣ ಮಾಡಿಸಿದುದರ ರಹಸ್ಯವೇನು? ಭಗವಂತನ ತತ್ವವು ಆ ಬ್ರಹ್ಮನಿಗೆ ತಿಳಿದಿರಲಿಲ್ಲವೇ? ಬ್ರಹ್ಮನೆಂಬವನು ಪರಮಾತ್ಮನಿಂದ ಹುಟ್ಟಿದ ಪ್ರಥಮ ಪ್ರಜೆಯಲ್ಲವೇ? ಹೀಗಿರುವಾಗ ಅಪಾರ ತೇಜಸ್ವಿಯಾದ ಆ ಭಗವಂತನ ಪ್ರಭಾವವನ್ನು ಬ್ರಹ್ಮನು ತಿಳಿಯದೇ ಇದ್ದುದು ಹೇಗೆ? ಇದನ್ನು ನನಗೆ ವಿವರಿಸಬೇಕು. ಆಗ ಭೀಷ್ಮರಿಂತೆಂದರು, ಎಲೈ ರಾಜೇಂದ್ರನೇ, ಕೇಳು. ಈ ಅನಾದಿ ಸಂಸಾರ ಪ್ರವಾಹದಲ್ಲಿ ಈವರೆಗೆ ಎಷ್ಟೋ ಮಹಾಕಲ್ಪಗಳು ಸೃಷ್ಟಿಪ್ರಲಯಗಳು ಕಳೆದು ಹೋಗಿವೆ. ಒಂದೊಂದು ಕಲ್ಪದಲ್ಲಿಯೂ ಬ್ರಹ್ಮನ ಸೃಷ್ಟಿಯು ಮೊದಲಾಗುತ್ತದೆ. ಆದ್ದರಿಂದ ಪ್ರಥಮಜನಾದ ಹಿರಣ್ಯಗರ್ಭನಿಗೆ ಆ ಭಗವಂತನ ಮಹಿಮೆಯು ತಿಳಿದಿರಲಿಲ್ಲವೆಂದರ್ಥವಲ್ಲ. ತನ್ನ ಉತ್ಪತ್ತಿಗೆ ಕಾರಣವಾದ ನಾರಾಯಣ ತತ್ವವನ್ನು ಎಲ್ಲರಿಗಿಂತಲೂ ಅಧಿಕವಾಗಿ ಚೆನ್ನಾಗಿ ಬಲ್ಲವನೇ ಆ ಚತುರ್ಮುಖ ಬ್ರಹ್ಮನು. ಹೀಗಿದ್ದರೂ ನಾರದನು ಬ್ರಹ್ಮಸಭೆಯಲ್ಲಿ ನೆರೆದಿದ್ದ ಉಳಿದ ಸಿದ್ಧರೆ ಮುಂತಾದ ಭಕ್ತರಿಗೂ ಋಷಿಗಳಿಗೂ ತಿಳಿಯಲೆಂದು ಈ ಶಾಸ್ತ್ರವನ್ನು ಶ್ರವಣ ಮಾಡಿಸಿದನು. ಆ ಸಿದ್ಧಮಹಾಮುನಿಗಳಿಂದ ಸೂರ್ಯನು ಈ ವಿದ್ಯೆಯನ್ನು ಸ್ವೀಕರಿಸಿದನು. ಅನಂತರ ಲೋಕಗಳನ್ನೆಲ್ಲ ತಪ್ಪಿಸುವ ಆ ಸೂರ್ಯನು ತನ್ನ ಸಂಚಾರ ಕಾಲದಲ್ಲಿ ಯಾವಾಗಲೂ ತನ್ನನ್ನೇ ಹಿಂಬಾಲಿಸುತ್ತಿರುವ ಶುದ್ಧ ಮನಸ್ಕರಾದ 66,000 ಮಹರ್ಷಿಗಳಿಗೆ, ವಾಲಕಿಲ್ಯರಿಗೆ ಈ ವಿದ್ಯೆಯನ್ನು ಉಪದೇಶಿಸಿದನು. ಮಹಾತ್ಮರಾದ ಆ ಮಹರ್ಷಿಗಳಿಂದ ಮೇರುಪರ್ವತದಲ್ಲಿ ಸಭೆ ಸೇರಿದ್ದ ದೇವತೆಗಳು ಈ ಶಾಸ್ತ್ರವನ್ನು ಗ್ರಹಿಸಿದರು. ಅಸಿತನೆಂಬ ಬ್ರಾಹ್ಮಣನು ದೇವತೆಗಳಿಂದ ಈ ವಿದ್ಯೆಯನ್ನು ಸ್ವೀಕರಿಸಿ ಪಿತೃಗಳಿಗೆ ಶ್ರವಣ ಮಾಡಿಸಿದನು. ಪಿತೃದೇವತೆಗಳಿಂದ ನಮ್ಮ ತಂದೆಯಾದ ಶಂತನುವು ಇದನ್ನು ಕಲಿತು ನನಗೆ ಹೇಳಿಕೊಟ್ಟನು. ನಾನು ನಿನಗೆ ಈಗ ಉಪದೇಶಿಸಿರುತ್ತೇನೆ. ದೇವತೆಗಳಾಗಲಿ ಮುನಿಗಳಾಗಲಿ ಯಾರು ಈ ಶಾಸ್ತ್ರವನ್ನು ಶ್ರವಣ ಮಾಡಿದರೋ ಅವರುಗಳು ಪರಮಾತ್ಮನನ್ನೇ ಪೂಜಿಸಿದವರಾದರು. ಈ ಆಶಯವಾದ ಉಪಾಖ್ಯಾನವನ್ನು ವಾಸುದೇವನ ಭಕ್ತನಲ್ಲದವನಿಗೆ ಹೇಳಬಾರದು. ಎಲೈ ರಾಜೇಂದ್ರನೇ, ಈವರೆಗೆ ನನ್ನಿಂದ ನೀನು ಕೇಳಿರುವ ಬೇರೆ ಯಾವ ಕಥೆಗಳಿವೆಯೋ ಅವೆಲ್ಲದರ ಸಾರವೇ ಇದೆಂದು ತಿಳಿ. ಹಿಂದೆ ದೇವಾಸುರರು ಕೂಡಿ ಸಮುದ್ರಮಥನ ಮಾಡಿ ಅಮೃತವನ್ನು ಪಡೆದಂತೆಯೇ ವಿಪ್ರರುಗಳಿಂದ ವಿಚಾರ ಮಾಡಿ ತಿಳಿಯಲ್ಪಟ್ಟ ಸಾರಭೂತವಾದ ನಾರಾಯಣ ಕಥಾಮೃತವೇ ಇದಾಗಿದೆ. ಈ ಉಪಾಖ್ಯಾನವನ್ನು ಯಾವನು ಪಠನ ಮಾಡುವನೋ ಮತ್ತು ಯಾವನು ಶ್ರವಣ ಮಾಡುವನೋ ಅವನು ಏಕಾಂತ ಭಾವವನ್ನು ಹೊಂದಿ ಏಕಾಂತಿ ಭಕ್ತರಲ್ಲಿ ಸೇರಿ ಹೋಗಿ ಶ್ವೇತವೆಂಬ ಮಹಾದ್ವೀಪವನ್ನು ಪಡೆದು ಚಂದ್ರನಂತೆ ಕಾಂತಿಯುಳ್ಳವನಾಗಿ ಸಹಸ್ರಾರ್ಚಿಯಾದ ತೇಜೋಮಯನಾದ ಭಗವಂತನನ್ನೇ ಪ್ರವೇಶಿಸುವನು. ಇದರಲ್ಲಿ ಸಂಶಯವಿಲ್ಲ. ಆರ್ತನಾದವನು ಕೇಳಿದರೆ ಸಂಕಟದಿಂದ ಪಾರಾಗುವನು. ರೋಗಿಯಾದವನು ಶ್ರವಣ ಮಾಡಿದರೆ ನಿರೋಗಿಯಾಗುವನು. ಜಿಜ್ಞಾಸುವು ತನ್ನ ಇಷ್ಟಾರ್ಥಗಳನ್ನು ಭಕ್ತನು ಸದ್ಗತಿಯನ್ನು ಹೊಂದುವರು. ಎಲೈ ರಾಜೇಂದ್ರನೇ, ನೀನು ಯಾವಾಗಲೂ ಆ ಪುರುಷೋತ್ತಮನನ್ನು ಅರ್ಚಿಸುವವನಾಗು. ಅವನೇ ತಾಯಿಯು, ಅವನೇ ತಂದೆಯು, ಅವನೇ ಜಗದ್ಗುರುವು. ಎಲೈ ಯುಧಿಷ್ಠಿರನೇ, ಬ್ರಹ್ಮಣ್ಯ ದೇವನು ಮಹಾಬುದ್ಧಿಯೂ ಸನಾತನನೂ ಆದ ಆ ದೇವನು ಸಂತುಷ್ಟನಾಗಿ ನಿನಗೆ ಅನುಗ್ರಹಿಸಲಿ. ವೈಶಂಪಾಯನರಿಂತೆಂದರು, ಎಲೈ ಜನಮೇಜಯನೇ, ಧರ್ಮರಾಜನು ಈ ಕಥೆಯನ್ನು ಕೇಳಿ ನಾರಾಯಣ ತತ್ಪರನಾದನು. ಅವನ ಸಹೋದರರು ಅವನನ್ನೇ ಅನುಸರಿಸಿದರು. ತಮ್ಮೆಲ್ಲರಿಗೂ ಗುರುವಾದ ಅಂತರಿಕ್ಷ ಮಾರ್ಗದಿಂದ ಕ್ಷೀರಸಮುದ್ರಕ್ಕೆ ಹೋಗಿ ನಾರಾಯಣನನ್ನು ಅರ್ಚಿಸಿ ಬಂದ ಕೃಷ್ಣಪಾಯನ ಋಷಿಯನ್ನು ಅವರು ಸ್ತುತಿಸಿದರು. ಭಗವಂತನು ಬ್ರಹ್ಮಾದಿಗಳಿಗೆ ಉಪದೇಶಿಸಿದ ಪ್ರವೃತ್ತಿ ನಿವೃತ್ತಿ ಧರ್ಮಗಳ ರಹಸ್ಯ. ಸೌತಿಯು ಇಂತೆಂದನು, ಶೌನಕಾದಿಗಳಿರ, ವೈಶಂಪಾಯನನು ಹೇಳಿದ್ದೆಲ್ಲವನ್ನೂ ನಿಮಗೆ ತಿಳಿಸಿರುತ್ತೇನೆ. ನೀವುಗಳೆಲ್ಲರೂ ತಪಸ್ಸನ್ನು ಆಚರಿಸಿರುವವರು, ಎಲ್ಲರೂ ವ್ರತಾನುಷ್ಠಾನವನ್ನು ಮಾಡಿದವರು, ಎಲ್ಲರೂ ವೇದವಿದರು, ನೈಮಿಷಾರಣ್ಯವಾಸಿಗಳು, ಶೌನಕನ ಮಹಾಸತ್ರವನ್ನು ನೋಡುವುದಕ್ಕೆ ಬಂದ ದ್ವಿಜೋತ್ತಮರು, ಶಾಶ್ವತನಾದ ಪರಮೇಶ್ವರನನ್ನು ಸುಹುತಯಜ್ಞಗಳಿಂದ ಆರಾಧಿಸಿದಿರಿ. ಇದು ಪಾರಂಪರ್ಯದಿಂದ ಬಂದದ್ದು, ನಮ್ಮ ತಂದೆಯು ಪೂರ್ವದಲ್ಲಿ ನನಗೆ ಹೇಳಿದ್ದು. ಆಗ ಶೌನಕರಿಂತೆಂದರು, ಎಲೈ ಸೌತಿಯೇ, ಪೂಜ್ಯನಾದ ದೇವದೇವನಾದ ಜಗತ್ಪ್ರಭುವಾದ ಭಗವಂತನು ಯಜ್ಞಗಳಲ್ಲಿ ಪ್ರಧಾನ ದೇವತೆಯಾಗಿ ಹವಿಸ್ಸುಗಳನ್ನು ಸ್ವೀಕರಿಸಿದುದು ಹೇಗೆ? ಯಜ್ಞಗಳನ್ನು ಧರಿಸುವವನಾದದ್ದು ಹೇಗೆ? ವೇದವೇದಾಂಗಗಳನ್ನು ಬಲ್ಲ ಈ ಭಗವಂತನು ಜ್ಞಾನವೈರಾಗ್ಯರೂಪನಾದ ನಿವೃತ್ತಿ ಧರ್ಮವನ್ನು ಏಕೆ ಆಶ್ರಯಿಸಿದನು? ದೇವತೆಗಳನ್ನು ಪ್ರವೃತ್ತಿ ಧರ್ಮರೂಪವಾದ ಯಜ್ಞಗಳಲ್ಲಿ ಭಾಗಾರ್ಹರಾಗುವಂತೆ ಹೇಗೆ ಮಾಡಿದನು? ದೇವತೆಗಳಾದರೋ ಕರ್ಮದಿಂದ ಬುದ್ಧಿಯನ್ನು ಹಿಂತಿರುಗಿಸಿ ಕೊಂಡು ನಿವೃತ್ತಿ ಧರ್ಮವನ್ನು ಹೇಗೆ ಅನುಸರಿಸಿದರು? ಈ ಸಂಶಯಗಳನ್ನು ನಾರಾಯಣನ ಕಥೆಗಳನ್ನು ಕೇಳಿ ಬಲ್ಲವನಾಗಿರುವ ನೀನು ಪರಿಹರಿಸುವವನಾಗು. ಹೀಗೆನ್ನಲು ಸೂತರ ಪುತ್ರನಾದ ಆ ಮುನಿಯು, ಎಲೈ ಶೌನಕನೇ, ಕೇಳು.
ಈ ವಿಚಾರದಲ್ಲಿ ಹಿಂದೆ ಜನಮೇಜಯನು ವೈಶಂಪಾಯನರನ್ನು ಪ್ರಶ್ನೆ ಮಾಡಿ ಏನು ತಿಳಿದುಕೊಂಡನೋ ಅದನ್ನು ನಿನಗೆ ಅನುವಾದ ಮಾಡಿ ಹೇಳುವೆನು. ಜನಮೇಜಯನಿಂತೆಂದನು, ಎಲೈ ಪೂಜ್ಯನಾದ ದ್ವಿಜನೆ, ಬ್ರಹ್ಮನಿಂದ ಹಿಡಿದು ಸ್ಥಾವರಾಂತವಾದ ಪ್ರಾಣಿಗಳುಳ್ಳ ಈ ಎಲ್ಲಾ ಲೋಕಗಳಲ್ಲಿರುವ ದೇವಮಾನವದಾನವಾದಿಗಳು ಅಭ್ಯುದಯ ರೂಪವಾದ ಕ್ರಿಯೆಗಳಲ್ಲಿಯೇ ಆಸಕ್ತರಾಗಿರುವುದು ಕಂಡುಬರುತ್ತಿದೆ. ನೀನು ಉಪದೇಶ ಮಾಡುವಾಗ ಮೋಕ್ಷವೇ ಪರಮಸುಖವೆಂದು ನಿತ್ಯವೆಂದು ತಿಳಿಸಿರುತ್ತೀಯೆ. ಯಾರು ಇಲ್ಲಿ ಬ್ರಹ್ಮವನ್ನು ಅರಿತು ಮುಕ್ತರಾಗುವರೋ ಅವರು ಸಹಸ್ರಾರ್ಚಿಯಾದ ದೇವನನ್ನು ಪ್ರವೇಶಿಸುವರೆಂದು ಕೇಳಿದ್ದೇನೆ. ಆದರೆ ಸನಾತನವಾದ ಈ ಮೋಕ್ಷಧರ್ಮವೆಂಬುದು ಅನುಷ್ಠಾನ ಮಾಡಲು ಕಷ್ಟತರವಾಗಿದೆ. ಆದ್ದರಿಂದಲೇ ದೇವತೆಗಳು ಕೂಡ ಈ ಧರ್ಮವನ್ನು ಬಿಟ್ಟು ಯಜ್ಞಗಳಲ್ಲಿ ಹವಿರ್ಭಾಗಗಳನ್ನು ಆಶ್ರಯಿಸಿದವರಾದರು. ಚತುರ್ಮುಖ ಬ್ರಹ್ಮನಾದ ಹಿರಣ್ಯಗರ್ಭನು, ರುದ್ರನು, ಬಲಭಿದನಾದ ಇಂದ್ರನು, ಸೂರ್ಯನು, ನಕ್ಷತ್ರಗಳಿಗೆ ಅಧಿಪತಿಯಾದ ಚಂದ್ರನು, ವಾಯುದೇವನು, ಅಗ್ನಿಯು, ವರುಣನು, ಆಕಾಶವು ಇವರೇ ಮುಂತಾದ ಎಲ್ಲ ದೇವತೆಗಳು ತಮಗೆ ನಿರ್ಮಿತವಾದ ಪ್ರಳಯವನ್ನು ಅರಿತಿರುವುದಿಲ್ಲ. ಆದ್ದರಿಂದಲೇ ಇವರುಗಳು ಕಾಲಪರಿಮಾಣಕ್ಕೆ ವಶವಾಗಿರುವ ಲೋಕಗಳನ್ನು ಹೊಂದಿ ಅಕ್ಷರವೂ ಅವ್ಯಯವೂ ಆದ ಮೋಕ್ಷಸ್ವರೂಪವನ್ನು ಪಡೆಯದೇ ಇರುವರು. ಕರ್ಮಿಗಳ ಮಾರ್ಗದಲ್ಲಿ ಇದೊಂದು ದೊಡ್ಡ ದೋಷವು. ದೇವತೆಗಳು ಯಜ್ಞದಲ್ಲಿ ಪೂಜಿಸಲ್ಪಡುವರೇಕೆ? ಅವರುಗಳು ಯಜ್ಞಭಾಗಾರ್ಹರಾದುದು ಹೇಗೆ? ಹೀಗೆ ಯಜ್ಞಗಳಲ್ಲಿ ಭಾಗವನ್ನು ಸ್ವೀಕರಿಸುವ ದೇವತೆಗಳು ತಾವು ಮಾಡುವ ಯಜ್ಞಗಳಲ್ಲಿ ಯಾರಿಗೆ ಭಾಗವನ್ನು ಸಮರ್ಪಿಸುತ್ತಾರೆ? ಈ ಸಂಶಯಗಳು ನನಗೆ ಮನಸ್ಸಿನಲ್ಲಿ ಕೊರೆಯುತ್ತಿವೆ. ನೀನು ಇತಿಹಾಸವನ್ನು ಹೇಳುವುದರ ಮೂಲಕ ನನ್ನ ಸಂಶಯಗಳನ್ನು ಪರಿಹರಿಸುವವನಾಗು. ಆಗ ವೈಶಂಪಾಯನರಿಂತೆಂದರು, ಎಲೈ ರಾಜನೇ, ಬಹಳ ಗೂಢತಮವಾದ ಪ್ರಶ್ನೆಯನ್ನೇ ನೀನು ಕೇಳಿರುತ್ತೀಯೆ. ತಪಸ್ವಿಯಲ್ಲದವನು, ವೇದಗಳನ್ನು ಅರಿಯದವನು, ಪುರಾಣಗಳನ್ನು ತಿಳಿಯದೇ ಇರುವವನು ಈ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಹೇಳಲಾರನು. ಒಳ್ಳೆಯದು, ನಾನು ಹಿಂದೆ ನನ್ನ ಗುರುವಾದ ಕೃಷ್ಣಪಾಯನ ವ್ಯಾಸರನ್ನು ಕುರಿತು ಈ ಪ್ರಶ್ನೆಯನ್ನು ಕೇಳಿದ್ದೆನು. ಸಿದ್ಧಚಾರಣದಿಂದ ಸೇವಿತವಾದ ರಮ್ಯವಾದ ಗಿರಿಶ್ರೇಷ್ಠವಾದ ಮೇರುಪರ್ವತದಲ್ಲಿ ವ್ಯಾಸಮಹಾಮುನಿಯು ಒಂದು ಬಾರಿ ತನ್ನ ಬಳಿಗೆ ಬಂದ ಶೌಚಾಚಾರ ಸಂಪನ್ನರಾದ, ಜಿತೇಂದ್ರಿಯರು, ಕೋಪವೇ ಮೊದಲಾದ ದೋಷಗಳನ್ನು ಗೆದ್ದವರೂ ಆದ ದಮಯುಕ್ತರಾದ ಸುಮಂತು, ಜೈಮಿನಿ, ದೃಢವ್ರತನಾದ ಪೈಲ, ನಾಲ್ಕನೆಯವನಾದ ನಾನು, ಐದನೆಯವನಾದ ಶುಕ ಹೀಗೆ 5 ಜನ ಶಿಷ್ಯರುಗಳಿಗೆ ಮಹಾಭಾರತವೇ 5ನೆಯದಾಗುಳ್ಳ ವೇದಗಳನ್ನು ಅಧ್ಯಯನ ಮಾಡಿಸಿದನು. ವೇದಾಧ್ಯಯನ ಮಾಡುತ್ತಿದ್ದ ಅವರುಗಳಿಗೆ ಒಂದು ಬಾರಿ ಇದೋ ನೀನು ಕೇಳಿದ ಸಂಶಯವೇ ಉಂಟಾಯಿತಾದ್ದರಿಂದ ವ್ಯಾಸರು ಆ ಸಂಶಯಗಳಿಗೆ ಉತ್ತರಗಳನ್ನು ಕೊಟ್ಟರು. ಅಲ್ಲಿಂದ ನಾನು ಕೇಳಿದ್ದನ್ನೇ ನಿನಗೆ ಹೇಳುವೆನು. ವ್ಯಾಸರಿಂತೆಂದರು, ಕೇಳಿರಿ, ನಾನಾದರೂ ಬಹಳ ಕಠಿಣತರವಾದ ದೊಡ್ಡ ತಪಸ್ಸನ್ನು ಕೈಗೊಂಡೆನು. ಭೂತ ಭವಿಷ್ಯದ್ವರ್ತಮಾನ ಕಾಲಗಳ ಎಲ್ಲಾ ವಿಷಯಗಳನ್ನು ಅರಿಯಬೇಕೆಂಬ ಆಶಯ ಈ ತಪಸ್ಸಿಗೆ ಕಾರಣವಾಗಿತ್ತು. ಹೀಗೆ ಇಂದ್ರಿಯ ನಿಗ್ರಹಪೂರ್ವಕವಾಗಿ ತಪಸ್ಸು ಮಾಡಿದ ನನಗೆ ಕ್ಷೀರಸಮುದ್ರ ತೀರದಲ್ಲಿ ಶ್ರೀಮನ್ನಾರಾಯಣನ ಪ್ರಸಾದದಿಂದ ಈ ತ್ರಿಕಾಲಿಕ ಜ್ಞಾನ ಉಂಟಾಯಿತು. ನಿಮ್ಮಗಳ ಸಂಶಯವನ್ನು ಪರಿಹರಿಸಲು ಆ ಜ್ಞಾನವನ್ನು ಹೇಳುವೆನು. ಕಲ್ಪಾದಿಯಲ್ಲಿ ಜ್ಞಾನದೃಷ್ಟಿಯಿಂದ ನಾನು ಇದ್ದದ್ದು ಇದ್ದಂತೆ ಕಂಡುಕೊಂಡಿರುವುದನ್ನು ವಿವರಿಸುವೆನು. ಸಾಂಖ್ಯಯೋಗಗಳನ್ನು ಬಲ್ಲ ಜನರು ಪರಮಾತ್ಮನೆಂದು ಯಾವನನ್ನು ಕರೆಯುವರೋ ಅವನು ತನ್ನ ಕರ್ಮದಿಂದಲೇ ಮಹಾಪುರುಷನೆಂಬ ಹೆಸರನ್ನು ಪಡೆಯುವನು. ಅವನಿಂದ ಹುಟ್ಟಿದ ಅವ್ಯಕ್ತವನ್ನು ಪ್ರಧಾನವೆಂದು ಬಲ್ಲವರು ಹೇಳುತ್ತಾರೆ. ಅವ್ಯಕ್ತದಿಂದ ಲೋಕಗಳ ನಿರ್ಮಾಣಕ್ಕಾಗಿ ಆ ಈಶ್ವರನಿಂದಲೇ ವ್ಯಕ್ತವು ಉಂಟಾಗುವುದು. ಹೀಗೆ ವ್ಯಕ್ತತ್ವವನ್ನು ಪಡೆದ ತತ್ವವನ್ನೇ ಅನಿರುದ್ಧನೆಂದು ಮಹಾನಾತ್ಮನೆಂದು ಕರೆಯುವರು. ಇವನು ಸರ್ವತೇಜೋಮಯನಾಗಿದ್ದು ಪಿತಾಮಹನನ್ನು ಸೃಷ್ಟಿ ಮಾಡಿದನು. ಇವನನ್ನೇ ಅಹಂಕಾರನೆಂದು ಕರೆಯುವರು. ಈ ಅಹಂಕಾರನಿಂದ ಪೃಥಿವಿಯು, ವಾಯು, ಆಕಾಶ, ಅಪ್ಪು, ತೇಜಸ್ಸು ಎಂಬ 5 ಮಹಾಭೂತಗಳು ಸೃಷ್ಟವಾದವು. ಹೀಗೆ ಸೃಷ್ಟಿ ಮಾಡಿದ ಮೇಲೆ ಅವುಗಳ ಗುಣಗಳನ್ನು ಆ ದೇವನು ಸೃಷ್ಟಿ ಮಾಡಿದನು. ಈ ಪಂಚಮಹಾಭೂತಗಳಿಂದ ಮರೀಚಿ, ಅಂಗಿರಸ್ಸು, ಅತ್ರಿ, ಪುಲಸ್ಯ, ಪುಲಹ, ಕ್ರತು, ಮಹಾತ್ಮನಾದ ವಸಿಷ್ಠ, ಸ್ವಯಂಭುವ ಮನು ಎಂಬ 8 ಜನ ಮೂರ್ತಿಮಂತರಾದ ಬ್ರಹ್ಮರುಗಳು ಉಂಟಾದರು. ಇವರೇ ಪ್ರಕೃತಿಗಳು. ಎಲ್ಲಾ ಲೋಕಗಳು ಇವರನ್ನೇ ಆಶ್ರಯಿಸಿಕೊಂಡಿವೆ. ಅನಂತರ ಲೋಕಪಿತಾಮಹನಾದ ಬ್ರಹ್ಮನು ವೇದಗಳು, ವೇದಾಂಗಗಳು, ಯಜ್ಞಗಳು, ಅವುಗಳ ಅವಯವಗಳು ಇವುಗಳನ್ನು ಲೋಕಗಳ ಸಿದ್ಧಿಗಾಗಿ ಸೃಷ್ಟಿಸಿದನು. ಮೇಲೆ ಹೇಳಿದ 8 ಪ್ರಕೃತಿಗಳಿಂದ ಈ ಜಗತ್ತೆಲ್ಲವೂ ಉಂಟಾಯಿತು. ಕ್ರೋಧಮೂರ್ತಿಯಾದ ರುದ್ರನು ಉಂಟಾದನು. ಅವನು ತನ್ನಂತೆಯೇ ಇರುವ ಬೇರೆ 10 ಜನರನ್ನು ಸೃಷ್ಟಿಸಿದನು. ಹೀಗೆ ರುದ್ರರು 11 ಮಂದಿಯಾದರು. ಇವರುಗಳೆಲ್ಲರೂ ವಿಕಾರಪುರುಷರು. ತಮ್ಮಿಂದ ಸೃಷ್ಟಿಸಲ್ಪಡುವ ಭೂತಗಳ ಅಪೇಕ್ಷೆಯಿಂದ ಪ್ರಕೃತಿಗಳು ಹೌದು. ಹೀಗೆ ಲೋಕವ್ಯಾಪಾರಕ್ಕಾಗಿ ಸೃಷ್ಟರಾದ ಎಲ್ಲರೂ ಬ್ರಹ್ಮನ ಬಳಿಗೆ ಬಂದರು. ಪೂಜ್ಯನೇ, ಸಮರ್ಥನಾದ ನಿನ್ನಿಂದ ನಾವು ಸೃಷ್ಟಿಸಲ್ಪಟ್ಟಿರುವವಷ್ಟೇ. ನಾವು ಯಾರು ಯಾವ ಅಧಿಕಾರದಲ್ಲಿರಬೇಕು, ಆ ಅಧಿಕಾರಗಳನ್ನು ನಾವು ಹೇಗೆ ನಡೆಸಬೇಕು, ಅಂಥ ಅಧಿಕಾರಗಳನ್ನು ನಡೆಸಲು ತಕ್ಕ ಬಲವನ್ನು ಅನುಗ್ರಹಿಸುವವನಾಗು ಎನ್ನಲು ಆಗ ಬ್ರಹ್ಮನು ಮುಂದೆ ವಿವರಿಸುವಂತೆ ಆ ದೇವತೆಗಳನ್ನು ಕುರಿತು ಹೇಳಿದನು. ಭಗವಂತನು ಬ್ರಹ್ಮಾದಿಗಳಿಗೆ ಉಪದೇಶಿಸಿದ ಪ್ರವೃತ್ತಿ ನಿವೃತ್ತಿ ಧರ್ಮಗಳ ರಹಸ್ಯ 2. ಆಗ ಬ್ರಹ್ಮನಿಂತೆಂದನು, ಎಲೈ ದೇವತೆಗಳಿರ,
ನೀವು ಸರಿಯಾಗಿಯೇ ನನಗೆ ಜ್ಞಾಪಿಸಿರುತ್ತೀರಿ. ನಿಮಗೆ ಮಂಗಳವಾಗಲಿ. ನಿಮಗೆ ಅಭೀಷ್ಟವಾದ ಈ ಚಿಂತೆಯೇ ನನಗೂ ಉಂಟಾಗಿದೆ. ಈ ಇಡೀ ಲೋಕತ್ರಯದ ಪರಿಗ್ರಹವನ್ನು ಹೇಗೆ ಮಾಡಬೇಕು? ನಿಮಗೂ ನಮಗೂ ಬಲಕ್ಷಯವೂ ಆಗದೆ ಹೇಗಿದ್ದೀತು ಎನಿಸಿದೆ. ಇಲ್ಲಿಂದ ನಾವೆಲ್ಲರೂ ಲೋಕಸಾಕ್ಷಿಯಾದ ಅವ್ಯಕ್ತನಾದ ಮಹಾಪುರುಷನ ಬಳಿಗೆ ಹೋಗೋಣ. ನಮಗೆ ಯಾವುದು ಹಿತವೋ ಅದನ್ನು ಅವನು ಹೇಳುವನು. ಬ್ರಹ್ಮನು ಹೀಗೆನ್ನಲು ಆತನೊಡನೆ ಋಷಿಗಳು ದೇವತೆಗಳು ಲೋಕಹಿತಾರ್ಥಿಗಳಾಗಿ ಕ್ಷೀರಸಾಗರದ ಉತ್ತರದ ದಡಕ್ಕೆ ಹೋದರು. ಅವರು ಬ್ರಹ್ಮನು ಹೇಳಿಕೊಟ್ಟ ವೇದಕಲ್ಪಿತವಾದ ತಪಸ್ಸನ್ನು ಅನುಷ್ಠಾನ ಮಾಡಿದರು. ತಪಶ್ಚರ್ಯೆಗಳೊಳಗೆಲ್ಲ ಅದು ದಾರುಣವಾದದ್ದು. ಅದಕ್ಕೆ ಮಹಾನಿಯಮವೆಂದು ಹೆಸರು. ದೃಷ್ಟಿಯು ಬಾಹುಗಳು ಮೇಲಕ್ಕೇರಿದವು. ಮನಸ್ಸು ಏಕಾಗ್ರವಾಗಿತ್ತು. ಎಲ್ಲರೂ ಒಂಟಿಗಾಲಿನಲ್ಲಿ ನಿಂತುಕೊಂಡು ಕಾಷ್ಟ್ರಭೂತರಾಗಿ ಸಮಾಹಿತಚಿತ್ತರಾಗಿ ದಿವ್ಯಸಹಸ್ರ ವರ್ಷಗಳವರೆಗೆ ಈ ದಾರುಣವಾದ ತಪಸ್ಸನ್ನು ಮಾಡಿದರು. ಅವರಿಗೆ ವೇದವೇದಾಂಗಭೂಷಿತವಾದ ಮಧುರವಾದ ಈ ವಾಣಿಯು ಕೇಳಬಂತು. ಶ್ರೀ ಭಗವಂತನಿಂತೆಂದನು, ಎಲೈ ಬ್ರಹ್ಮಸಹಿತರಾದ ದೇವತೆಗಳಿರ, ಋಷಿಗಳಿರ, ತಪೋಧನರುಗಳಿರ, ನಿಮ್ಮೆಲ್ಲರನ್ನೂ ಸ್ವಾಗತದಿಂದ ಅರ್ಚಿಸಿ ಉತ್ತಮವಾದ ವಾಕ್ಯವನ್ನು ಹೇಳುವೆನು. ನಿಮ್ಮಿಂದ ಲೋಕಹಿತಕ್ಕಾಗಿ ನಾನು ಮಾಡಬೇಕಾದ ಮಹತ್ಕಾರ್ಯವು ಯಾವುದೆಂಬುದು ತಿಳಿಯಿತು. ನಿಮ್ಮ ಪ್ರಾಣಕ್ಕೆ ಪುಷ್ಟಿಯನ್ನು ಪ್ರವೃತ್ತಿಯುಕ್ತವಾಗಿ ಮಾಡಬೇಕು. ಎಲೈ ದೇವತೆಗಳಿರ, ನನ್ನ ಆರಾಧನೆಯನ್ನು ಮಾಡಬೇಕೆಂಬ ಇಚ್ಛೆಯಿಂದ ಹೆಚ್ಚಿನ ತಪಸ್ಸನ್ನು ಮಾಡಿದ್ದೀರಿ. ಎಲೈ ಮಹಾಸರೆ, ಈ ತಪಸ್ಸಿನ ಉತ್ತಮ ಫಲವನ್ನು ಅನುಭವಿಸುವಿರಿ. ಲೋಕಗುರುವು ಲೋಕಪಿತಾಮಹನೂ ಆದ ಈ ಬ್ರಹ್ಮನೂ ವಿಬುಧ ಶ್ರೇಷ್ಠರಾದ ನೀವು ಸಮಾಹಿತ ಚಿತ್ತರಾಗಿ ನನ್ನನ್ನು ಆರಾಧನೆ ಮಾಡಿರಿ. ಯಾವಾಗಲೂ ಯಜ್ಞದಲ್ಲಿ ನನಗೆ ಭಾಗಗಳನ್ನು ಕಲ್ಪಿಸಿರಿ. ಹಾಗಾದರೆ ಎಲೈ ಈಶ್ವರರಾದ ದೇವತೆಗಳೇ, ನಿಮ್ಮ ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ಶ್ರೇಯಸ್ಸನ್ನು ಹೇಳಿಕೊಡುವೆನು. ವೈಶಂಪಾಯನನಿಂತೆಂದನು. ದೇವದೇವನಾದ ಭಗವಂತನ ಈ ವಾಕ್ಯ ವನ್ನು ಕೇಳಿ ರೋಮಾಂಚವನ್ನು ಹೊಂದಿ ಆ ದೇವತೆಗಳು ಮಹರ್ಷಿಗಳು ಎಲ್ಲರೂ ವೇದದಲ್ಲಿ ಕಂಡುಬರುವ ವಿಧಿಯಂತೆ ವೈಷ್ಣವಕ್ರತುವನ್ನು ಮಾಡಿದರು. ಆ ಸವದಲ್ಲಿ ಬ್ರಹ್ಮನೇ ಮೊದಲು ಭಾಗವನ್ನು ಕಲ್ಪಿಸಿದನು. ದೇವತೆಗಳು ದೇವರ್ಷಿಗಳು ಭಾಗವನ್ನು ಕಲ್ಪಿಸಿದ ಅನಂತರ ಆದಿತ್ಯವರ್ಣನು ತಮಸ್ಸಿನ ಆಚೆ ಇರುವವನೂ ಆದ ಭಗವಂತನಲ್ಲಿ ಅರಿಕೆ ಮಾಡಿಕೊಂಡರು. ಆ ಪುರುಷನೇ ಹೆಚ್ಚಿನವನು, ಸರ್ವವ್ಯಾಪಕನು, ಈಶಾನದೇವನು, ವರದನು, ಪ್ರಭುವು ಎಂದು ಸ್ತುತಿಸಿದರು. ಆಮೇಲೆ ವರದಾಯಕನಾದ ದೇವನು ಅಲ್ಲಿದ್ದ ಆ ದೇವತೆಗಳನ್ನೆಲ್ಲ ಕುರಿತು ಅಶರೀರನಾಗಿ ಈ ವಾಕ್ಯವನ್ನು ಹೇಳಿದನು. ಯಾವನು ಯಾವ ಭಾಗವನ್ನು ಕಲ್ಪಿಸಿದನೋ ಅವನು ಅದರಿಂದ ನನ್ನನ್ನು ಪೂಜಿಸಿರುತ್ತಾನೆ. ನೀವು ಸದಕ್ಷಿಣಾಕವಾದ ಯಜ್ಞಗಳಿಂದ ನನ್ನನ್ನು ಆರಾಧಿಸಿರುತ್ತೀರಿ. ನೀವು ಪ್ರತಿಯುಗದಲ್ಲಿಯೂ ಪ್ರವೃತ್ತಿಫಲಕ್ಕೆ ಭಾಗಿಗಳಾಗಿರುವಿರಿ. ಎಲೈ ದೇವತೆಗಳಿರ, ಯಾವ ಲೋಕಗಳಲ್ಲಿಯೇ ಆಗಲಿ ಯಾರು ಯಾಗವನ್ನು ಮಾಡುವರೋ ಅವರು ವೇದಕಲ್ಪಿತವಾದ ಆಯಾ ಭಾಗಗಳನ್ನು ನಿಮಗಾಗಿ ಏರ್ಪಡಿಸುವರು. ಈ ಮಹಾಕ್ರತುವಿನಲ್ಲಿ ನಿಮ್ಮಗಳಲ್ಲಿ ಯಾವಯಾವನು ಯಾವ ಭಾಗವನ್ನು ನನಗಾಗಿ ಕಲ್ಪಿಸಿರುವನೋ ಅವನಿಗೆ ಆಯಾ ಭಾಗಗಳು ಸಲ್ಲುವವು. ಹೀಗೆಂದು ನಾನು ವೇದಸೂತ್ರದಲ್ಲಿ ಏರ್ಪಡಿಸಿರುತ್ತೇನೆ. ಯಜ್ಞ ಭಾಗಫಲದಿಂದ ತುಷ್ಟರಾಗಿ ನೀವು ಜನರನ್ನು ಪೋಷಣೆ ಮಾಡಿರಿ. ನಿಮ್ಮ ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ಎಲ್ಲರಿಗೂ ಸರ್ವಾರ್ಥಗಳನ್ನು ಚಿಂತಿಸುತ್ತಾ ಪ್ರವೃತ್ತಿ ಫಲವುಳ್ಳ ಯಾವ ಕರ್ಮಗಳು ಆಚರಣೆಗೆ ಬರುವವೋ ಅವುಗಳಿಂದ ಬಲವನ್ನು ಹೊಂದಿ ಲೋಕಗಳನ್ನು ಧಾರಣೆ ಮಾಡುತ್ತೀರಿ. ನೀವು ಎಲ್ಲ ಯಜ್ಞಗಳಿಂದ ಭಾವಿತರಾಗಿ ನನ್ನನ್ನು ಭಾವಿಸುವವರಾಗಿರಿ. ಇದೇ ನೀವು ನನ್ನ ವಿಷಯದಲ್ಲಿ ಮಾಡತಕ್ಕ ಭಾವನೆ. ಇದಕ್ಕಾಗಿಯೇ ವೇದಗಳು, ಯಜ್ಞಗಳು, ಗಿಡಗಳು ಇವೆಲ್ಲ ನಿರ್ಮಿತವಾಗಿರುತ್ತವೆ. ಇವುಗಳನ್ನು ಭೂಲೋಕದಲ್ಲಿ ಸರಿಯಾಗಿ ಪ್ರಯೋಗಿಸಿದರೆ ದೇವತೆಗಳು ಪ್ರೀತರಾಗುವರು. ಪ್ರವೃತ್ತಿ ಗುಣಕಲ್ಪಿತವಾಗಿರುವ ಈ ಸೃಷ್ಟಿಯನ್ನು ನಾನು ನಿಮಗಾಗಿ ಉಂಟುಮಾಡಿರುವೆನು. ಸರ್ವಶ್ರೇಷ್ಠರೇ, ಕಲ್ಪಕ್ಷಯವಾಗುವವರೆಗೂ ಇದು ನಡೆದುಕೊಂಡು ಬರುವುದು. ಎಲೈ ದೇವತೆಗಳಿರ, ನಿಮ್ಮ ನಿಮ್ಮ ಅಧಿಕಾರಕ್ಕೆ ತಕ್ಕಂತೆ ಲೋಕಹಿತವನ್ನು ಚಿಂತಿಸುತ್ತಾಯಿರಿ. ಮರೀಚಿ, ಅಂಗಿರಸ್ಸು, ಅತ್ರಿ, ಪುಲಸ್ಯ, ಪುಲಹ, ಕ್ರತು, ವಸಿಷ್ಠ ಹೀಗೆ ಸಪ್ತಮಾನಸ ಪುತ್ರರನ್ನು ನಿರ್ಮಿಸಲಾಗಿರುತ್ತದೆ. ಇವರು ವೇದವಿದರು, ಮುಖ್ಯರಾದ ವೇದಾಚಾರ್ಯರು, ಪ್ರವೃತ್ತಿಧರ್ಮಿಗಳಾಗಿರುವ ಪ್ರಜಾಪತಿಗಳೆಂದು ಇವರನ್ನು ಏರ್ಪಡಿಸಿರುತ್ತೇನೆ. ಇದು ಕರ್ಮಿಗಳ ಹಾದಿಯು. ಲೋಕಸೃಷ್ಟಿಯನ್ನು ಮಾಡುವ ಭಗವಂತನು ಅನಿರುದ್ಧನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿರುತ್ತಾನೆ. ಸನ, ಸನತ್ಸುಜಾತ, ಸನಕ, ಸನಂದನ, ಸನತ್ಕುಮಾರ, ಕಪಿಲ, ಸನಾತನ 7 ಮಂದಿಯೂ ಬ್ರಹ್ಮನ ಮಾನಸಪುತ್ರರಾದ ಋಷಿಗಳು. ಇವರಿಗೆ ವಿಜ್ಞಾನವು ತನಗೆ ತಾನೇ ಬಂದಿರುತ್ತದೆ. ಇವರು ನಿವೃತ್ತಿಧರ್ಮವನ್ನು ಅನುಸರಿಸಿರುತ್ತಾರೆ. ಇವರು ಯೋಗವನ್ನು ಬಲ್ಲವರು. ಸಾಂಖ್ಯಜ್ಞಾನದಲ್ಲಿ ವಿಶಾರದರು, ಧರ್ಮಶಾಸ್ತ್ರಗಳಲ್ಲಿ ಆಚಾರ್ಯರು, ಮೋಕ್ಷಧರ್ಮ ಪ್ರವರ್ತಕರು. ಅವ್ಯಕ್ತದಿಂದ ತ್ರಿಗುಣವುಳ್ಳ ಮಹತ್ತು, ಅದರಿಂದ ಅಹಂಕಾರವು ಉಂಟಾಗಿರುವುದಷ್ಟೇ. ಆ ಅವ್ಯಕ್ತಕ್ಕಿಂತಲೂ ಹೆಚ್ಚಿನದಾದ ಕ್ಷೇತ್ರಜ್ಞನೆನ್ನುವರಲ್ಲ, ಅವನೇ ನಾನು. ಇದು ಪುನರಾವೃತ್ತಿಯಿಲ್ಲದ ಕ್ರಿಯಾವಂತರ ಮಾರ್ಗವು. ಯಾವನು ಯಾವ ಪ್ರವೃತ್ತಿ ಅಥವಾ ನಿವೃತ್ತಿ ಯಾವ ಧರ್ಮದಲ್ಲಿ ನಿರ್ಮಿತನಾಗಿರುತ್ತಾನೋ ಅವನವನು ಅದರದರಿಂದ ಶ್ರೇಯಸ್ಸನ್ನು ಪಡೆದುಕೊಳ್ಳುತ್ತಾನೆ. ಈ ಬ್ರಹ್ಮನು ಲೋಕಗುರುವು, ಜಗತ್ತಿನ ಸೃಷ್ಟಿಯನ್ನು ಮಾಡುವ ಪ್ರಭುವು ಇವನೇ. ನಿಮಗೆ ತಾಯಿ, ತಂದೆ, ಅಜ್ಜನು. ನನ್ನ ಅಪ್ಪಣೆಯಂತೆ ಸರ್ವಭೂತಗಳಿಗೂ ವರವನ್ನು ಕೊಡಬಲ್ಲವನಾಗುವನು.
ಇವನಿಗೆ ಮಗನಾದ ರುದ್ರನು ನನ್ನ ಹಣೆಯಿಂದ ಹುಟ್ಟಿರುತ್ತಾನೆ. ಅವನು ಬ್ರಹ್ಮನ ಅಪ್ಪಣೆಯಿಂದ ಸರ್ವಭೂತಗಳನ್ನು ಕಾಪಾಡಬಲ್ಲ ಪ್ರಭುವಾಗುವನು. ಹೊರಡಿರಿ, ನಿಮ್ಮ ನಿಮ್ಮ ಅಧಿಕಾರಗಳನ್ನು ಯಥಾವಿಧಿಯಾಗಿ ಮನಸ್ಸಿಗೆ ತಂದುಕೊಳ್ಳಿರಿ. ಎಲ್ಲಾ ಲೋಕಗಳಲ್ಲಿಯೂ ಬೇಗನೆ ಎಲ್ಲಾ ಕ್ರಿಯೆಗಳು ನಡೆಯಲಿ. ಜೀವರುಗಳಿಗೆ ಕರ್ಮಗಳನ್ನು ಗತಿಗಳನ್ನು ತಿಳಿಸಿಕೊಡಿರಿ. ಸುರಶ್ರೇಷ್ಠರೇ, ಇಲ್ಲಿ ಇಷ್ಟೇ ಕಾಲ ಆಯುಸ್ಸೆಂದು ಗೊತ್ತಾಗಿರುತ್ತದೆ. ಈಗ ಕೃತಯುಗವೆಂಬ ಶ್ರೇಷ್ಠ ಕಾಲವು ಬಂದಿರುತ್ತದೆ. ಈ ಯುಗದಲ್ಲಿ ಯಜ್ಞಪಶುಗಳನ್ನು ಹಿಂಸಿಸತಕ್ಕದ್ದಲ್ಲ, ಇದನ್ನು ಮೀರಬಾರದು. ಇಲ್ಲಿ ಧರ್ಮವು 4 ಪಾದಗಳಿಂದಲೂ ಇರುತ್ತಿರುವುದು. ಆಮೇಲೆ ತ್ರೇತಾಯುಗವೆಂಬ ಯುಗವು ಬರುವುದು. ಆಗ ವೇದಧರ್ಮವು ನಡೆಯುವುದು. ಅಲ್ಲಿ ಯಜ್ಞದಲ್ಲಿ ಪೋಕ್ಷಣ ಮಾಡಿದ ಮಾತ್ರದಿಂದ ಪಶುಗಳ ವಧೆಯಾಗುವುದು ಮತ್ತು ಧರ್ಮದ 4ನೆಯ ಪಾದವು ಪ್ರಾಯಿಕವಾಗಿ ಲುಪ್ತವಾಗಿರುವುದು. ಆ ಬಳಿಕ ದ್ವಾಪರವೆಂಬ ಮಿಶ್ರಕಾಲವು ಬರುವುದು. ಆ ಯುಗದಲ್ಲಿ ಧರ್ಮದ 2 ಪಾದಗಳು ಇಲ್ಲವಾಗುವವು. ಆ ಬಳಿಕ ಕಲಿಯುಗವು ಬರಲಾಗಿ ಧರ್ಮದ ಒಂದೇ ಪಾದವು ನಿಂತಿರುವುದು.